ಇನ್ನು ಕೇಸರಿ ಪಾಳೆಯದ್ದೇ ಮತ್ತೊಂದು ಸುದ್ದಿ ಕಡೆ ಗಮನ ಕೊಡೋಣ. ಬಿಜೆಪಿ ಮನೆಯಲ್ಲಿ ಬಣ ಪಾಲಿಟಿಕ್ಸ್ ಬೇಗುದಿ ಕಿಚ್ಚು ಜೋರಾಗ್ತಲೇ ಸಾಗ್ತಾ ಇದೆ. ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಅಂಡ್ ಟೀಮ್ ವಿಜೇಂದ್ರ ಅವರು ಬೇಡ ಬೇಡ ಅಂತಂದ್ರೂ ಕೂಡ ಕೇಳದೆ ಗುಪ್ತ ಮೀಟಿಂಗ್ ನಡೆಸಿದ್ದಾರೆ. ಈ ಸೀಕ್ರೆಟ್ ಸಭೆಯ ಹೈಲೈಟ್ಸ್ ಏನು, ಅದರ ಡೀಟೇಲ್ಸ್ ನಿಮ್ಮ ಮುಂದೆ. ಕೇಸರಿ ಮನೆಯಲ್ಲಿ ತಣ್ಣಗಾಗದ ಬಣಬಡಿದಾಟ. ಯತ್ನಾಳ್ ಟೀಮ್ ವಿರುದ್ಧ ರೇಣುಕಾಚಾರ್ಯ ಗುಪ್ತ ಸಭೆ. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಇನ್ನೂ ತಣ್ಣಗಾಗಿಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಯತ್ನಾಳ್ ಬಣಗಳ ನಡುವೆ ಕಿತ್ತಾಟ ಜೋರಾಗಿದೆ. ಬಿಎಸ್ವೈ ಪುತ್ರನ ವಿರುದ್ಧ ಯತ್ನಾಳ್ ಟೀಮ್ ಕತ್ತಿ ಮಸಿಯುತ್ತಿದೆ. ಇತ್ತ ರೇಣುಕಾಚಾರ್ಯ ಬಣ ಹಿಂದೂ ಫೈರ್ ಬ್ರ್ಯಾಂಡ್ ತಂಡದ ವಿರುದ್ಧ ಸಿಡಿದೆದ್ದಿದೆ. ದಾವಣಗೆರೆ ಖಾಸಗಿ ಹೋಟೆಲ್ನಲ್ಲಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಮಾಜಿ ಶಾಸಕರು ಸೀಕ್ರೆಟ್ ಸಭೆ ನಡೆಸಿದ್ದಾರೆ. ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶಕ್ಕೆ ಯತ್ನಾಳ್ ಜಾರಕಿಹೊಳಿ ಸಿದ್ಧತೆ ಮಾಡಿಕೊಂಡ ಬೆನ್ನಲ್ಲೇ ವಿಜಯೇಂದ್ರ ಬೆಂಬಲಿಗರು ಪೂರ್ವಭಾವಿ ಸಭೆ ನಡೆಸಿದ್ರು. ಯತ್ನಾಳ್ ಸಮಾವೇಶಕ್ಕೂ ಮುನ್ನ ವಿಜಯೇಂದ್ರ ಶಕ್ತಿ ಪ್ರದರ್ಶನಕ್ಕೆ ರೇಣುಕಾಚಾರ್ಯ ಟೀಮ್ ಮುಂದಾಗಿದೆ. ಹಾಗಾದ್ರೆ ಪೂರ್ವಭಾವಿ ಸಭೆ ಹೈಲೈಟ್ಸ್ ಏನು ಅನ್ನೋದನ್ನ ನೋಡುವುದಾದ್ರೆ, ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಆಯೋಜನೆಗೆ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ವಿಜಯೇಂದ್ರ ಶಕ್ತಿ ಪ್ರದರ್ಶನಕ್ಕೆ ರೇಣುಕಾಚಾರ್ಯ ಟೀಮ್ ತಯಾರಿ ನಡೆಸಿತು. ವಿಜಯೇಂದ್ರ ಮುಂದಿನ ಸಿಎಂ ಅನ್ನೋ ಸಂದೇಶ ರವಾನಿಸಲು ತೀರ್ಮಾನಿಸಲಾಯಿತು. ಶಾಸಕ ಯತ್ನಾಳ್ ಟೀಮ್ಗೆ ಟಾಂಗ್ ಕೊಡಲು ವಿಜಯೇಂದ್ರ ಬೆಂಬಲಿಗರು ಮೆಗಾ ಸ್ಕೆಚ್ ಹಾಕಿದ್ದಾರೆ. ಬೃಹತ್ ಸಮಾವೇಶ ಆಯೋಜನೆ ಜೊತೆ ಯತ್ನಾಳ್ ವಿರುದ್ಧ ಹೋರಾಟಕ್ಕೆ ಪ್ಲಾನ್ ಮಾಡಲಾಯಿತು. ಪಕ್ಷ ಸಂಘಟನೆಗೆ ಸಭೆ ಸೇರಿದ್ದು ಯಂಗ್ ಎನರ್ಜೆಟಿಕ್ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಲ ಪ್ರದರ್ಶನಕ್ಕೆ ಮೀಟಿಂಗ್ ಮಾಡಿದ್ವಿ ಅಂತ ಸೋಮಶೇಖರ್ ರೆಡ್ಡಿ ಹೇಳಿದರು. ಮಾಜಿ ಶಾಸಕರುಗಳು ಒಂದು ಗುಂಪಾಗಿ ನಾವು ಅಂದರೆ ಒಳ್ಳೆ ಒಂದು ಇದರಲ್ಲಿ ಯಡಿಯೂರಪ್ಪ ಅವರ ಒಂದು ಕುಟುಂಬಕ್ಕೆ ಒಳ್ಳೆಯದಾಗಲಿ, ಅವರ ನೇತೃತ್ವ ಮತ್ತು ನಮ್ಮ ವಿಜೇಂದ್ರ ಅವರ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಧ್ಯಕ್ಷ ಇಡೀ ರಾಜ್ಯವನ್ನು ಸುತ್ತಾಡ್ತಾ ಇದ್ದಾರೆ, ಮನೆ ಮಠ ಎಲ್ಲ ಬಿಟ್ಟು ಅಂತೇಳಿ ಅವ್ರನ್ನ ಬಲವಾಗಿ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಎಲ್ಲರೂ ಇಲ್ಲಿ ಸೇರಿದೆ. ಯತ್ನಾಳ್ ಟೀಮ್ನಲ್ಲಿರೋರು 3 ಮತ್ತೊಂದು ಜನ, ಅವರ ಬಗ್ಗೆ ಮಾತಾಡಲ್ಲ ಅಂತ ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಹೇಳಿದರು. ಯತ್ನಾಳ್ ಅವರು ಅವ್ರ ಬಗ್ಗೆ ನಾವು ಮಾತಾಡೋದಿಲ್ಲ. ಅವರಿರೋದು 3-4 ಜನ. ಅವ್ರ ಬಗ್ಗೆ ನಾವು ಮಾತಾಡಿ ನಾವು ಸಣ್ಣವರಾಗೋದು ಬೇಡ. ಅವ್ರು ಏನು ಮಾತಾಡಿದ್ರು ಅದು ರಾಷ್ಟ್ರೀಯ ನಾಯಕರಿದ್ದಾರೆ, ಅವರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ, ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊತಾರೆ. ಈಗಾಗಲೇ ಪಕ್ಷಕ್ಕೆ ಮುಜುಗರ ಆಗಿದೆ. ಇಂಥ ಸಭೆಯಿಂದ ಬೇರೆಯೇ ಸಂದೇಶ ಹೋಗಲಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದರು. ಬಿಜೆಪಿಯ ಕಟ್ಟಾಳುಗಳು, ಕಾರ್ಯಕರ್ತರುಗಳು ನಾವೆಲ್ಲರೂ ಸಹ, ನಾನು ದಾವಣಗೆರೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಮಾಜಿ ಶಾಸಕರು, ಪಕ್ಷದ ಮುಖಂಡರು ಕೂಡ ಈ ಸಂದರ್ಭದಲ್ಲಿ ನಾನು ಆಗ್ರಹವನ್ನು ಮಾಡ್ತೇನೆ. ಈಗಾಗಲೇ ಸಾಕಷ್ಟು ನಮ್ಮ ನಡವಳಿಕೆಯಿಂದ ಸಾಕಷ್ಟು ಗೊಂದಲಗಳು ರಾಜ್ಯದಲ್ಲಿ ಉಂಟಾಗಿದೆ. ಮತ್ತೆ ಈ ರೀತಿ ಸಭೆಗಳನ್ನು ಮಾಡೋದ್ರ ಮುಖೇನ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸ್ತಕ್ಕಂಥ ಕೆಲಸ ನಾವು ಯಾರು ಕೂಡ ಮಾಡಬಾರ್ದು. ಬಿಎಸ್ ಯಡಿಯೂರಪ್ಪ ಹುಟ್ಟುಹಬ್ಬದ ನೆಪದಲ್ಲಿ ವಿಜಯೇಂದ್ರ ಶಕ್ತಿ ಪ್ರದರ್ಶನಕ್ಕೆ ರೇಣುಕಾಚಾರ್ಯ ಟೀಮ್ ರಣತಂತ್ರ ರೂಪಿಸಿದೆ. ಇದಕ್ಕೆ ಹೈಕಮಾಂಡ್ ಸೊಪ್ಪು ಹಾಕುತ್ತಾ ಅಥವಾ ಜೈ ಅನ್ನುತ್ತಾ ಅಂತ ಕಾದು ನೋಡಬೇಕಾಗಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಇನ್ನು ಕೇಸರಿ ಪಾಳೆಯದ್ದೇ ಮತ್ತೊಂದು ಸುದ್ದಿ ಕಡೆ ಗಮನ ಕೊಡೋಣ. ಬಿಜೆಪಿ ಮನೆಯಲ್ಲಿ ಬಣ ಪಾಲಿಟಿಕ್ಸ್ ಬೇಗುದಿ ಕಿಚ್ಚು ಜೋರಾಗ್ತಲೇ ಸಾಗ್ತಾ ಇದೆ. ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಅಂಡ್ ಟೀಮ್ ವಿಜೇಂದ್ರ ಅವರು ಬೇಡ ಬೇಡ ಅಂತಂದ್ರೂ ಕೂಡ ಕೇಳದೆ ಗುಪ್ತ ಮೀಟಿಂಗ್ ನಡೆಸಿದ್ದಾರೆ. ಈ ಸೀಕ್ರೆಟ್ ಸಭೆಯ ಹೈಲೈಟ್ಸ್ ಏನು, ಅದರ ಡೀಟೇಲ್ಸ್ ನಿಮ್ಮ ಮುಂದೆ. ಕೇಸರಿ ಮನೆಯಲ್ಲಿ ತಣ್ಣಗಾಗದ ಬಣಬಡಿದಾಟ. ಯತ್ನಾಳ್ ಟೀಮ್ ವಿರುದ್ಧ ರೇಣುಕಾಚಾರ್ಯ ಗುಪ್ತ ಸಭೆ. ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಇನ್ನೂ ತಣ್ಣಗಾಗಿಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಯತ್ನಾಳ್ ಬಣಗಳ ನಡುವೆ ಕಿತ್ತಾಟ ಜೋರಾಗಿದೆ. ಬಿಎಸ್ವೈ ಪುತ್ರನ ವಿರುದ್ಧ ಯತ್ನಾಳ್ ಟೀಮ್ ಕತ್ತಿ ಮಸಿಯುತ್ತಿದೆ. ಇತ್ತ ರೇಣುಕಾಚಾರ್ಯ ಬಣ ಹಿಂದೂ ಫೈರ್ ಬ್ರ್ಯಾಂಡ್ ತಂಡದ ವಿರುದ್ಧ ಸಿಡಿದೆದ್ದಿದೆ. ದಾವಣಗೆರೆ ಖಾಸಗಿ ಹೋಟೆಲ್ನಲ್ಲಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಮಾಜಿ ಶಾಸಕರು ಸೀಕ್ರೆಟ್ ಸಭೆ ನಡೆಸಿದ್ದಾರೆ.
ಬೃಹತ್ ಸಮಾವೇಶಕ್ಕೆ ಯತ್ನಾಳ್ ಜಾರಕಿಹೊಳಿ ಸಿದ್ಧತೆ ಮಾಡಿಕೊಂಡ ಬೆನ್ನಲ್ಲೇ ವಿಜಯೇಂದ್ರ ಬೆಂಬಲಿಗರು ಪೂರ್ವಭಾವಿ ಸಭೆ ನಡೆಸಿದ್ರು. ಯತ್ನಾಳ್ ಸಮಾವೇಶಕ್ಕೂ ಮುನ್ನ ವಿಜಯೇಂದ್ರ ಶಕ್ತಿ ಪ್ರದರ್ಶನಕ್ಕೆ ರೇಣುಕಾಚಾರ್ಯ ಟೀಮ್ ಮುಂದಾಗಿದೆ. ಹಾಗಾದ್ರೆ ಪೂರ್ವಭಾವಿ ಸಭೆ ಹೈಲೈಟ್ಸ್ ಏನು ಅನ್ನೋದನ್ನ ನೋಡುವುದಾದ್ರೆ, ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಆಯೋಜನೆಗೆ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ವಿಜಯೇಂದ್ರ ಶಕ್ತಿ ಪ್ರದರ್ಶನಕ್ಕೆ ರೇಣುಕಾಚಾರ್ಯ ಟೀಮ್ ತಯಾರಿ ನಡೆಸಿತು. ವಿಜಯೇಂದ್ರ ಮುಂದಿನ ಸಿಎಂ ಅನ್ನೋ ಸಂದೇಶ ರವಾನಿಸಲು ತೀರ್ಮಾನಿಸಲಾಯಿತು. ಶಾಸಕ ಯತ್ನಾಳ್ ಟೀಮ್ಗೆ ಟಾಂಗ್ ಕೊಡಲು ವಿಜಯೇಂದ್ರ ಬೆಂಬಲಿಗರು ಮೆಗಾ ಸ್ಕೆಚ್ ಹಾಕಿದ್ದಾರೆ. ಬೃಹತ್ ಸಮಾವೇಶ ಆಯೋಜನೆ ಜೊತೆ ಯತ್ನಾಳ್ ವಿರುದ್ಧ ಹೋರಾಟಕ್ಕೆ ಪ್ಲಾನ್ ಮಾಡಲಾಯಿತು. ಪಕ್ಷ ಸಂಘಟನೆಗೆ ಸಭೆ ಸೇರಿದ್ದು ಯಂಗ್ ಎನರ್ಜೆಟಿಕ್ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಲ ಪ್ರದರ್ಶನಕ್ಕೆ ಮೀಟಿಂಗ್ ಮಾಡಿದ್ವಿ ಅಂತ ಸೋಮಶೇಖರ್ ರೆಡ್ಡಿ ಹೇಳಿದರು. ಮಾಜಿ ಶಾಸಕರುಗಳು ಒಂದು ಗುಂಪಾಗಿ ನಾವು ಅಂದರೆ ಒಳ್ಳೆ ಒಂದು ಇದರಲ್ಲಿ ಯಡಿಯೂರಪ್ಪ ಅವರ ಒಂದು ಕುಟುಂಬಕ್ಕೆ ಒಳ್ಳೆಯದಾಗಲಿ, ಅವರ ನೇತೃತ್ವ ಮತ್ತು ನಮ್ಮ ವಿಜಯೇಂದ್ರ ಅವರ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಧ್ಯಕ್ಷ ಇಡೀ ರಾಜ್ಯವನ್ನು ಸುತ್ತಾಡ್ತಾ ಇದ್ದಾರೆ, ಮನೆ ಮಠ ಎಲ್ಲ ಬಿಟ್ಟು ಅಂಥೇಳಿ ಅವ್ರನ್ನ ಬಲವಾಗಿ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಎಲ್ಲರೂ ಇಲ್ಲಿ ಸೇರಿದ್ದೀವಿ. ಯತ್ನಾಳ್ ಟೀಮ್ನಲ್ಲಿರೋರು 3 ಮತ್ತೊಂದು ಜನ, ಅವರ ಬಗ್ಗೆ ಮಾತಾಡಲ್ಲ ಅಂತ ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಹೇಳಿದರು. ಯತ್ನಾಳ್ ಅವರು ಅವ್ರ ಬಗ್ಗೆ ನಾವು ಮಾತಾಡೋದಿಲ್ಲ. ಅವರಿರೋದು 3-4 ಜನ. ಅವ್ರ ಬಗ್ಗೆ ನಾವು ಮಾತಾಡಿ ನಾವು ಸಣ್ಣವರಾಗೋದು ಬೇಡ. ಅವ್ರು ಏನು ಮಾತಾಡಿದ್ರು ಅದು ರಾಷ್ಟ್ರೀಯ ನಾಯಕರಿದ್ದಾರೆ, ಅವರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ, ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊತಾರೆ. ಈಗಾಗಲೇ ಪಕ್ಷಕ್ಕೆ ಮುಜುಗರ ಆಗಿದೆ. ಇಂಥ ಸಭೆಯಿಂದ ಬೇರೆಯೇ ಸಂದೇಶ ಹೋಗಲಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳಿದರು. ಬಿಜೆಪಿಯ ಕಟ್ಟಾಳುಗಳು, ಕಾರ್ಯಕರ್ತರುಗಳು ನಾವೆಲ್ಲರೂ ಸಹ, ನಾನು ದಾವಣಗೆರೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಮಾಜಿ ಶಾಸಕರು, ಪಕ್ಷದ ಮುಖಂಡರು ಕೂಡ ಈ ಸಂದರ್ಭದಲ್ಲಿ ನಾನು ಆಗ್ರಹವನ್ನು ಮಾಡ್ತೇನೆ. ಈಗಾಗಲೇ ಸಾಕಷ್ಟು ನಮ್ಮ ನಡವಳಿಕೆಯಿಂದ ಸಾಕಷ್ಟು ಗೊಂದಲಗಳು ರಾಜ್ಯದಲ್ಲಿ ಉಂಟಾಗಿದೆ. ಮತ್ತೆ ಈ ರೀತಿ ಸಭೆಗಳನ್ನು ಮಾಡೋದ್ರ ಮುಖೇನ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸ್ತಕ್ಕಂಥ ಕೆಲಸ ನಾವು ಯಾರು ಕೂಡ ಮಾಡಬಾರ್ದು. BS ಯಡಿಯೂರಪ್ಪ ಹುಟ್ಟುಹಬ್ಬದ ನೆಪದಲ್ಲಿ ವಿಜಯೇಂದ್ರ ಶಕ್ತಿ ಪ್ರದರ್ಶನಕ್ಕೆ ರೇಣುಕಾಚಾರ್ಯ ಟೀಮ್ ರಣತಂತ್ರ ರೂಪಿಸಿದೆ. ಇದಕ್ಕೆ ಹೈಕಮಾಂಡ್ ಸೊಪ್ಪು ಹಾಕುತ್ತಾ ಅಥವಾ ಜೈ ಅನ್ನುತ್ತಾ ಅಂತ ಕಾದು ನೋಡಬೇಕಾಗಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಇನ್ ಕೇಸ್ ಮಾನಪಾಡಿ ಅವ್ರು ಹಿಂಗೆ ಹೇಳಿಲ್ಲ ಅನ್ನೋದೇ ಆದರೆ, ಅಥವಾ ಅವ್ರು ಮಾಡ್ತಿರೋ ಆರೋಪ ಸುಳ್ಳು ಅನ್ನೋದಾದರೆ ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ ಅನ್ನೋ ಪ್ರಶ್ನೆ. ರಾಜ್ಯಾಧ್ಯಕ್ಷರು ಈ ಆರೋಪಗಳನ್ನು ಯಾಕೆ ನಿರಾಕರಿಸ್ತಾ ಇಲ್ಲ ಅಂತ ಹೇಳಿ ಮತ್ತೆ ವಿಜಯೇಂದ್ರ ಅವರನ್ನು ಪ್ರಶ್ನೆ ಮಾಡ್ತಾ ಇದೆ ಕೈಪಾಳ್ಯ. ಭ್ರಷ್ಟಾಚಾರದ ಆರೋಪ ಮಾಡಿದಾಗ ಬಿಜೆಪಿ ಯಾಕೆ ಮೌನವಾಗಿತ್ತು? ಬ್ರಹ್ಮಾಂಡ ಭ್ರಷ್ಟಾಚಾರದ ತನಿಖೆ ಮಾಡೋಕೆ CBIಗೆ ನೀಡಿ ಅಂತ ಹೇಳಿ ಒತ್ತಾಯಿಸ್ತಿದ್ದಾರೆ. ನಾಳೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಬಹುತೇಕ ಇದೇ ವಿಚಾರ ಆಡಳಿತ ಹಾಗೆ ವಿರೋಧ ಪಕ್ಷಗಳ ಸದಸ್ಯರ ನಡುವೆ ಮಾತಿನ ಮಲ್ಲ ಯುದ್ಧಕ್ಕೆ ಕಾರಣವಾದರೂ ಕೂಡ ಅಚ್ಚರಿ ಇಲ್ಲ.